ಅಯ್ಯೋ ಮಮ್ಮಿ, ಆಗ್ತಿಲ್ಲ ಮಮ್ಮಿ, ನೋವನ್ನ ತಡಿಯೋಕ್ಕಾಗ್ತಿಲ್ಲ. ಜಾನಿ ಕನ್ನ ಸಮಾಧಾನ ಮಾಡ್ಕೊಳಪ್ಪ, ಸ್ವಲ್ಪ ಹೊತ್ತು ಕಣೋ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಮಮ್ಮಿ, ನನ್ನ ಕೈಲಿ ನೋವನ್ನ ತಡ್ಕೊಳಕ್ ಆಗ್ತಿಲ್ಲ. ಬೇಗ ಡಾಕ್ಟ್ರು ಫೋನ್ ಮಾಡಿ. ಅಯ್ಯೋ, ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳೋ, ಎಲ್ಲ ಸರಿ ಹೋಗುತ್ತೆ ಕಣೋ ಜಾನಿ ಕಂದ. ಲೇ, ಡಾಕ್ಟರ್ ಫೋನ್ ಮಾಡಿದ್ದೇನೆ. ಮಾಡಿದ್ದೆ ಅತ್ತೆ, ಆದ್ರೆ ಕಾಲ್ ಕನೆಕ್ಟ್ ಆಗ್ಲಿಲ್ಲ. ಅದಕ್ಕೆ ಗೌಡ್ರಿಗೆ ಹೇಳಿದೀನಿ, ಇನ್ನೇನ್ ಬರ್ತಾರೆ. ನಾ ಬಂದೆ ನಾ ಕರ್ಕೊಂಡ್ ಬಂದ ಮೇಲೆ ಮೂರು ಸತ ನಾ ಬಂದೆ ಅಂತ ಯಾಕೆ ಬಾಯ್ ಬಡ್ಕೊಂಡ್ರಿ? ಬಂದ್ ಕೆಲಸ ಮುಗಿಸಿ ಹೋಗಿ. ಇವರು ಪ್ರೆಗ್ನೆಂಟ್ ಆದಲ್ಲಿಂದ ಇರೋಬ್ರ ವೆಬ್ಸೈಟ್ನೆಲ್ಲ ಹುಡುಕದೆ ಈ ಬಾಡಿ ಒಳಗಿಂದ ಇನ್ನೊಂದು ಬಾಡಿ ಹೇಗೆ ತೆಗಿಯೋದು ಅಂತ ಐಡಿಯಾನೇ ಸಿಗ್ಲಿಲ್ಲ. ಏ ಡಾಕ್ಟ್ರಪ್ಪ, ನೀನೇ ಹಿಂಗಂದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಬಿರ್ಬಿರ್ನ ಹೊಟ್ಟೆ ಕೊಯ್ದು ಕೂಸ್ನ ಆಚೆಗೆ ತೆಗಿ. ಗುಡ್ ಐಡಿಯಾ. ಈ ಐಡಿಯಾ ನನಗೆ ಬಂದೇ ಇರಲಿಲ್ಲ. ನಮ್ಮವನ್ ತಲಕ್ ಬಂದದೆ, ಕೋಟ್ ಬಿಚ್ಚಿ ಕೊಟ್ಬಿಡಿ. ಅಂದ್ರೆ ನೀವೀಗ ನಾನು ಹೊಟ್ಟೆ ಕುಯ್ತೀರಾ? ಬೇರೆ ಆಪ್ಷನ್ನೇ ಇಲ್ಲ. ಮಮ್ಮಿ, ಡಾಕ್ಟರ್, ಈ ಸಮಸ್ಯೆಗೆ ಬೇಗ ಪರಿಹಾರ ಕೊಡಿ. ಅವ್ರ ನೋವನ್ನ ನೋಡಕ್ ಆಗ್ತಿಲ್ಲ. ನಾನೀಗ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ, ನೀವೆಲ್ಲ ಆಚೆ ಹೋಗಿ. ನಡ್ರಿ ಬನ್ನಿ. ಮಮ್ಮಿ, ನನ್ನ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ಜಾನಿ, ಈ ಟೈಮಲ್ಲಿ ಡಾಕ್ಟರ್ನ ಬಿಟ್ಟು ಬೇರೆ ಯಾರು ಇರಬಾರ್ದು. ನೀವು ಧೈರ್ಯವಾಗಿರಿ. ಅತ್ತೆ ಬನ್ನಿ ಅಂದೆ. ನನ್ನ ಬಿಟ್ಟು ಹೋಗ್ತಿದ್ದೀರಾ? ಕೊನೆ ಸಲ ಈ ನಿಮ್ಮ ಮಗನ ಮುಖನ ನೋಡ್ಕೊಂಬಿಡಿ. ಡಾಕ್ಟ್ರೆ, ಅಪ್ಪ ಮಗನ್ನ ಉಳಿಸೋ ಪ್ರಯತ್ನ ಮಾಡಿ. ಯಾರನ್ನ ಉಳಿಸ್ಬೇಕು, ಯಾರನ್ನ ಕಳಿಸ್ಬೇಕು ಅಂತ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ಹೊರಗೋಗಿ ಬಾಗ್ಲಾಕೊಳ್ಳಿ. ಬಾಗ್ಲಾಕತ್ತೀನಿ. ಫೀಸ್ ಕೇಳಕ್ ಬಂದಾಗ ಬ್ಯಾನಿಸ್ತೀನಿ. ಫೀಸ್ ಕೊಟ್ಟಿಲ್ಲ ಅಂದ್ರೆ ಇಬ್ಬರನ್ನು ಬ್ಯಾನಿಸ್ತೀನಿ. ಎತ್ತಕ್ಕೂ ಎದುರ್ಕೊಂಡು ಪಾಪು ಆಚೆಗೆ ಬಂದ್ಬಿಟ್ಟದು. ಅಯ್ಯೋ ಮಮ್ಮಿ, ಡಾಕ್ಟ್ರೇ ಪ್ಲೀಸ್. ಮಧು, ಮಮ್ಮಿ, ಮಮ್ಮಿ, ಅಯ್ಯೋ ಈ ನೋವನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಮಮ್ಮಿ. ಆಯ್ತು. ಗೌಡ್ರ, ಜಾನಿ ಕೂಗಾಟ ಏನೋ ನಿಲ್ತು, ಆದ್ರೆ ಮಗು ಅಳ್ತಾನೆ ಇಲ್ಲ. ಒಳದ್ನ ಮರ್ತು ಬಿಟ್ಟಿರ್ಬೇಕು, ಜಪ್ತಿ ಮಾಡ್ಕೊಂಡು ಆಮೇಲೆ ಅಳ್ತದೆ. ಡಾಕ್ಟ್ರೇ, ಏನಾಯ್ತು? ಮಗು ಗಂಡು ಹೆಣ್ಣು? ತಂದೆ ಮಗು ಆರೋಗ್ಯವಾಗಿದ್ದಾರೆ ತಾನೇ? ಏನಾಯ್ತು ಅಂತ ಹೇಳಿ ಡಾಕ್ಟರ್. ಐ ಆಮ್ ಸಾರಿ. ಇಂಥ ಮಾತನ್ನ ಕೇಳಿಸ್ಕೊಳಕ್ಕಿಂತ ಆಕಾಶದಲ್ಲಿ ಕರ್ಣ ನಾನು ಆಗ್ಬಾರ್ದ ಕೂಡ. ನಾನು ಸಾರಿ ಅಂತ ಹೇಳಿದ್ದು ನಿಮ್ಮ ಮಗ ಸತ್ತಿದ್ದಾನೆ ಅಂತಲ್ಲ, ನಿಮ್ಮ ಮಗ ಬದುಕಿದ್ದಾನೆ ಅಂತ. ಹೊಡ್ಬಿಡ್ತೀನಿ, ಅದಕ್ಕೆ ಯಾಕೆ ಸಾರಿ ಹೇಳ್ಬೇಕು? ನಾನು ನೀವು ಅನ್ಕೊಂಡಿರೋ ಹಾಗೆ ಜಾನಿಯವರು ಮಗುಗೆ ಪ್ರೆಗ್ನೆಂಟ್ ಆಗಿಲ್ಲ. ಹೆಣ್ಣು ಕುಡಿಬೇಕಾಗಿರೋ ನಾಟಿ ಔಷಧಿನ ಇವರು ಕುಡಿದು ಸುವರ್ಣಗೆಡ್ಡೆಗೆ ಅಪ್ಪ ಆಗಿದ್ದಾರೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್